ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಪ್ರಾನ್ಸ್ ತವಾ ಫ್ರೈ ಮತ್ತು ಅದನ್ನು ಹೇಗೆ ಕ್ಲೀನಿಂಗ್ ಮಾಡೋದು ಅಂತ ತೋರಿಸ್ತಿದ್ದೇವೆ. ಕ್ಲೀನಿಂಗ್ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ. ತವಾ ಫ್ರೈ ನಾನು ಮಾಡಿದೆ. ನಾನು ಹೇಗೆ ತವಾ ಫ್ರೈ ಮಾಡಿದೆ ಅಂತ ನೋಡಿ ಒಂದ್ಸಲ. ನಿಮಗೆ ಇಷ್ಟ ಆದರೆ ಈ ರೀತಿ ಒಂದ್ಸಲ ಮಾಡಿ ನೋಡಿ, ತಿಂದು ಹೇಗಿದೆ ಅಂತ ಹೇಳಿ. ನಾನು ಹಾಕಿದ್ದ ಇಂಗ್ರೀಡಿಯೆಂಟ್ಸ್ ಅನ್ನು ನೋಡಿ. ಎಷ್ಟು ದೊಡ್ಡ ಪ್ರಾನ್ಸ್ ಸಿಕ್ಕಿದೆ ನಮಗೆ ಈ ಸಲ, ಇಲ್ಲಾಂದ್ರೆ ಚಿಕ್ಕದು ಬರ್ತಿತ್ತು. ದೊಡ್ಡದು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದಾರೆ. ಇದು ನನಗೂ ತುಂಬ ಇಷ್ಟನೇ, ಸ್ವಲ್ಪ ಹೀಟು. ನನ್ನ ಮಗಳಿಗೆ ತುಂಬ ಇಷ್ಟ ಇದೆ ಹಾಗೆ ಅಂತೇಳಿ ತಗೊಂಡು ಬಂದುಬಿಟ್ಟು ಹಸ್ಬೆಂಡ್ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ. ತುಂಬ ಇದೆ ಅಂತ ಹೇಳ್ಬಿಟ್ಟು ನನಗೆ ಬೇರೆ ಕೆಲಸ ಇತ್ತು, ಹಾಗೆ ಕ್ಲೀನ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ನನಗೆ ಇವಾಗ ಕ್ಲೀನ್ ಮಾಡ್ತಿದ್ದಾರೆ. ನೋಡಿ ಹೇಗೆ ಕ್ಲೀನ್ ಮಾಡೋದು ಅಂತ, ಯಾರಿಗಾದರೂ ಹೆಲ್ಪ್ ಆಗ್ಬೋದು ಈ ರೀತಿ ಕ್ಲೀನ್ ಮಾಡೋದು. ನೋಡಿ, ಅದರ ಬೆನ್ನಿನ ಮೇಲೆ ಒಂದು ನೂಲು ಥರ ಇದೆ, ಅದನ್ನು ತೆಗಿಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಅದು ಕಪ್ಪಾಗಿದೆ, ಒಂದು ಸ್ವಲ್ಪ ಕಹಿ ಥರ ಬಂದುಬಿಡ್ಬೋದೇನೋ. ಕ್ಲೀನ್ ಮಾಡಬೇಕಿತ್ತು, ಇದನ್ನು ತೆಗಿಬೇಕು. ಇದು ನೋಡಿ ತಲೆ ಭಾಗದಿಂದ ತೆಗಿತಿದ್ದಾರೆ ಫಸ್ಟು. ತೆಗೆದುಬಿಟ್ಟು ಒಂದು ಸ್ವಲ್ಪ ಅದನ್ನು ಕಟ್ ಮಾಡಿಕೊಂಡು ಆಮೇಲೆ ಅದರ ನೂಲು ಥರ ಸಿಗ್ತದೆ, ತುಂಬ ಇರ್ತದೆ. ಒಂದೊಂದ್ಸಲ ನೋಡಿ ಕೆಳಭಾಗದಿಂದ ಮತ್ತೆ ವಾಪಸ್ಸು ಸಿಪ್ಪೆ ತೆಗಿತಿದ್ದಾರೆ. ಈಸಿ ಇದೆ, ಆದರೆ ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ. ನಾನು ಸಹ ಅವ್ರನ್ನ ಕ್ಲೀನ್ ಮಾಡೋದನ್ನು ನೋಡಿ ಕಲ್ತ್ಕೊಂಡೆ, ಇಲ್ಲಾಂದರೆ ನನಗೆ ಗೊತ್ತಿರಲಿಲ್ಲ. ಅವ್ರಿಗೆ ಸ್ವಲ್ಪ ಬೇಗ ಆಗ್ಬಿಡ್ತಿದೆ, ನನಗೆ ಸ್ವಲ್ಪ ಸ್ಲೋ ಆಗಿಬಿಡ್ತಿದೆ. ಅವರೇ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ. ಅದು ನೂಲಿದೆ ಅಲ್ವಾ, ಅದರ ಬೆನ್ನು ನೋಡಿ ಎಷ್ಟು ದೊಡ್ಡದಿದೆ, ತುಂಬ ದೊಡ್ಡದಿದೆ. ಇದು ನೂಲಿದೆ ಅಲ್ವಾ, ಅದರ ಬೆನ್ನು ಭಾಗದಲ್ಲಿ ನೂಲು ಬಂದಿಲ್ಲ ಅಂದರೆ ಅದನ್ನು ಓಪನ್ ಮಾಡಿಕೊಳ್ಬೇಕು. ಓಪನ್ ಮಾಡಿಕೊಂಡು ಚೂರಿಯಲ್ಲಿ ಓಪನ್ ಮಾಡಿಕೊಂಡು ಕ್ಲೀನ್ ಮಾಡಬೇಕು. ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಮ್ಯಾರಿನೇಟ್ ಮಾಡಬೇಕು. ನಾನು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಫಿಶ್ ಇದೆಯಾ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಮಗೆ ನಾನಿಲ್ಲಿ ಸ್ವಲ್ಪ ಮಾಡ್ತಿದ್ದೇನೆ ಅಷ್ಟೇ. ಸ್ವಲ್ಪ ಅರಿಶಿಣ ಪುಡಿ, ಇದು ಸಹ ಎಷ್ಟು ಫಿಶ್ ಇದೆ ನೋಡಿಕೊಂಡು ಹಾಕಿ. ಆಮೇಲೆ ಖಾರದ ಪುಡಿ, ಇದು ಪುಡಿ ಮಾಡಿಕೊಂಡು ಬಂದಿದ್ದು ಪ್ಯಾಕೆಟಲ್ಲ, ರೆಡಿ. ಮೆಣಸಿನ ಹುಡಿ, ಮೆಣಸು ಕೊಟ್ಟು ಹುಡಿ ಮಾಡಿಕೊಂಡು ಬಂದಿದ್ದು. ಇದು ಕೊತ್ತಂಬರಿ ಹುಡಿ, ಸ್ವಲ್ಪ ಮೆಣಸಿನ ಹುಡಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹುಡಿ, ಆಮೇಲೆ ಜೀರಿಗೆ ಹುಡಿ ಸ್ವಲ್ಪ, ಆಮೇಲೆ ಸ್ವಲ್ಪ ಗರಂ ಮಸಾಲೆ ಪೌಡ್ರು ಸ್ವಲ್ಪನೇ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆಹುಳಿಯ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
ನಾನಿದು ಕಾಲು ಗಂಟೆಯಲ್ಲಿ ಮಾಡಿದ್ದೇನೆ. ಅರ್ಧ ಗಂಟೆ ಎಲ್ಲ ಇಟ್ಕೊಂಡ್ರೆ ಚೆನ್ನಾಗಿ ಖಾರ ಚೆನ್ನಾಗಿ ಎಳ್ಕೊಂಡಿರ್ತದೆ. ನನಗೆ ಸ್ವಲ್ಪ ಬೇಗ ಆಗಬೇಕು ಅಂತೇಳಿ ಕಾಲು ಗಂಟೆ ಮಾತ್ರ ಇಟ್ಕೊಂಡಿದ್ದೆ. ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಮಿಕ್ಸ್ ಮಾಡಿ ಇಟ್ಟು ಮುಚ್ಚಿಟ್ಟು ನಾನು ಕಾಲು ಗಂಟೆ ತಗೊಂಡಿದ್ದೀನಿ. ಆಮೇಲೆ ಒಂದು ತವ ಇಟ್ಬಿಟ್ಟು ಎಣ್ಣೆ, ಕೊಕೊನಟ್ ಎಣ್ಣೆ, ತೆಂಗಿನೆಣ್ಣೆ ಸ್ವಲ್ಪ ಹಾಕೊಂಡಿದ್ದೀನಿ. ತವ ಫ್ರೈಗೆ ಸ್ವಲ್ಪ ಎಣ್ಣೆ ಸಾಕಾಗ್ತದೆ. ಎಣ್ಣೆಗೆ ಬಿಡೋದಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಇದು ಬಿಸಿ ಆಗ್ತಿದೆ. ಬಿಸಿ ಆದಮೇಲೆ ಅದು ಫಿಶ್ ಇದೆಯಲ್ವ, ಒಂದ್ಸಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದೊಂದಾಗಿ ಎಣ್ಣೆ ಮೇಲೆ ಒಂದೊಂದೇ ತವದ ಮೇಲೆ ಇಟ್ಕೊಂಡು ಆಮೇಲೆ ಇಟ್ಕೋಬೇಕು. ಸಪ್ರೇಟ್ ಅಂದರೆ ಒಳ್ಳೆಯದು. ಚೆನ್ನಾಗಿ ಬೇಯ್ತದಲ್ವ, ಬೇಗ ಆಗ್ಬಿಡ್ತದೆ ಇದು. ಎಲ್ಲ ಫುಲ್ ಹಾಕೊಂಡಿದ್ದೇನೆ. ಹಾಕೊಂಡ್ಮೇಲೆ ಮೇಲೆ ಇದು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಸಾಕು. ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ನೋಡಿ, ಇವಾಗ ಅದರಲ್ಲಿದ್ದ ನೀರೆಲ್ಲ ಬಿಟ್ಕೊಂಡಿದೆ. ಚೆನ್ನಾಗಿ ನೀರು ಬಿಟ್ಕೊಂಡ್ಮೇಲೆ ಇದು ಇನ್ನೊಂದು ಸೈಡು ಮುಚ್ಚಿ ಹಾಕಬೇಕು. ಎಲ್ಲವನ್ನು ಮುಚ್ಚಿ ಹಾಕಬೇಕು. ಮುಚ್ಚಿ ಹಾಕ್ಬಿಟ್ಟು ಇನ್ನೊಂದ್ಸಲ ಎಲ್ಲ ಮುಚ್ಚಿ ಹಾಕಿ. ನೋಡಿ, ನೀರು ತುಂಬಾನೇ ಇದೆ. ಇದು ಎಲ್ಲ ಸ್ವಲ್ಪ ಇದು ಡ್ರೈ ಆಗಬೇಕು. ಮುಚ್ಚಿ ಹಾಕಿ ಇನ್ನೊಂದ್ಸಲ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು. ಇವಾಗ ನೋಡಿ ಅಷ್ಟು ಚೆನ್ನಾಗಿ ಬೆಂದು ಎಲ್ಲ ಡ್ರೈ ಆಗಿಬಿಟ್ಟಿದೆ. ನೀವು ಇದನ್ನು ಇನ್ನೊಂದ್ಸಲ ಟ್ರೈ ಮಾಡಿ. ಬಾಯ್ ಎಲ್ಲರಿಗೂ.